ನೇತ್ರಾವತಿ ನದಿ ತೀರದ ಶವ ಹೂತಿಟ್ಟ ಆರೋಪ ಇವತ್ತು ಮತ್ತೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯನನ್ನ ವಿಚಾರಣೆಗೊಳಪಡಿಸಲಾಗುತ್ತೆ. ಎಸ್ಐಟಿ ಕಚೇರಿಯಲ್ಲಿ ನಡೆಯಲಿರುವಂತಹ ವಿಚಾರಣೆ ಈಗಾಗಲೇ ಚಿನ್ನಯ್ಯನ ಹೇಳಿಕೆಯನ್ನು ಆಧರಿಸಿ ಮಹಜರು ಮಾಡಲಾಗಿದೆ. ಬೆಂಗಳೂರಿನ ಜಯಂತ್ ಮನೆಯಲ್ಲಿ ಪಂಚನಾಮೆಯನ್ನ ಮಾಡಲಾಗಿದೆ. ಸರ್ವಿಸ್ ಅಪಾರ್ಟ್ಮೆಂಟ್ನಲ್ಲೂ ಕೂಡ ಎಸ್ಐಟಿ ಮಹಜರನ್ನ ಮಾಡಿರುವಂತದ್ದು. ಚಿನ್ನಯ್ಯನ ಹೇಳಿಕೆಯನ್ನ ಆಧರಿಸಿ ನೋಟಿಸ್ ಅನ್ನ ನೀಡಲಿರುವಂತಹ ಎಸ್ಐಟಿ ಜಯಂತ್ ಟಿ ಹಾಗೆಯೇ ಗಿರೀಶ್ ಮಟ್ಟಣ್ಣನವರಿಗೆ ನೋಟಿಸ್ ನೀಡಬಹುದಾದ ಸಾಧ್ಯತೆ ಇದೆ. ಸುಜಾತಾ ಭಟ್ಗೂ ಕೂಡ ಎಸ್ಐಟಿ ನೋಟಿಸ್ ನೀಡಬಹುದಾದ ಸಾಧ್ಯತೆ ಇದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ನೋಡಿ, ಈ ಪ್ರಕರಣದಲ್ಲಿ ಚಿನ್ನಯ್ಯ ಮಾಸ್ಕ್ ಮ್ಯಾನ್ ಯಾವಾಗ ತಾನು ಎಲ್ಲ ಸತ್ಯವನ್ನ ಹೇಳ್ತೀನಿ ಅಂತ ಒಪ್ಕೊಂಡು ಆಗಿನಿಂದ ಒಂದೊಂದೇ ಸತ್ಯಗಳನ್ನ ಹೇಳಲಾಗಿದೆ. ತನಿಖಾ ಸಂದರ್ಭದಲ್ಲಿ ಸಾಕಷ್ಟು ಮಾಹಿತಿಗಳು ಕೂಡ ಎಸ್ಐಟಿ ಅಧಿಕಾರಿಗಳಿಗೆ ಸಿಕ್ಕಿರೋದು. ಇದರಲ್ಲಿ ಪ್ರಮುಖವಾಗಿ ಸಿಕ್ಕಿರುವಂತಹ ಮಾಹಿತಿ ಏನು ಅಂತ ಅಂದ್ರೆ ಜಯಂತ್ ಟಿ, ಗಿರೀಶ್ ಮಟ್ಟಣ್ಣನವರ್, ತಿಮ್ಮರೋಡಿ ಹಾಗೇನೆ ಸುಜಾತಾ ಭಟ್ಟು ಹಾಗೇನೆ ಈ ಚಿನ್ನಯ್ಯ ಎಲ್ಲ ಒಟ್ಟಿಗೆ ಓಡಾಡಿದ್ದಾರೆ. ಒಂದಷ್ಟು ಕಡೆಯಲ್ಲಿ ಇವ್ರುಗಳು ಕೂತು ಮಾತಾಡಿದ್ದಾರೆ, ಸ್ಟೇ ಆಗಿದ್ದಾರೆ. ಈ ಎಲ್ಲದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಆ ಹಿನ್ನೆಲೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ದುಡುಕಿ ಯಾರಿಗೂ ವಿಚಾರಣೆಗೆ ಬನ್ನಿ, ನೋಟಿಸ್ ಕೊಡ್ತೀನಿ, ಇನ್ನೊಂದು ಮತ್ತೊಂದು ಹೇಳಿಲ್ಲ. ಆದ್ರೆ ಈಗ ಎಲ್ರಿಗೂ ನೋಟಿಸ್ ನೀಡಬಹುದಾದ ಸಾಧ್ಯತೆ ಇದೆ. ನಾವು ವಿಚಾರಣೆಗೆ ಬರೋದಕ್ಕೆ ರೆಡಿ ಇದ್ದೀವಿ, ನಾವು ವಿಚಾರಣೆಯನ್ನ ಎದುರಿಸ್ತೀವಿ ಅಂತ ಹೇಳ್ತಾ ಇದ್ರು. ವಿಚಾರಣೆಗೆ ಬನ್ನಿ ಅಂತ ಕರೆದಿರ್ಲಿಲ್ಲ. ವಿಚಾರಣೆಗೆ ಯಾವಾಗ ಕರೀತಾರೋ ಅಂತ ತುದಿ ಕಾಲಲ್ಲಿ ನಿಂತು ಬಿಟ್ಟಿದ್ದಾರೆ ಕೆಲವರು ಅನ್ನುವಂಥ ಅರ್ಥದಲ್ಲಿ ಕೆಲವರು ಮಾತಾಡಿದ್ದು ಕೂಡ ಆಗಿದೆ. ಇನ್ನು ಕೆಲವರ ಸ್ಟೇಟ್ಮೆಂಟ್ ನಲ್ಲಿ ವ್ಯತ್ಯಾಸ ಆಗಿದ್ದು ಕೂಡ ಇದೆ. ಹಾಗಾಗಿ ಇವತ್ತು ಒಂದಷ್ಟು ಮಂದಿಗೆ ನೋಟಿಸ್ ನೀಡಬಹುದಾದ ಸಾಧ್ಯತೆಗಳಿದೆ ಅನ್ನೋದನ್ನ ಹೇಳಲಾಗ್ತಾ ಇದೆ. ಪ್ರಮುಖವಾಗಿ ಜಯಂತ್ ಟಿ ನೋಡಿ, ಈ ಪ್ರಕರಣದಲ್ಲಿ ಈ ತಲೆಬುಡ ಹುಡುಕುವಂತ ಸಮಯದಲ್ಲಿ ಶೋಧ ಕಾರ್ಯ ಮಾಡ್ತಾ ಇದ್ರಲ್ಲ, ಅದಾಗಿ ಒಂದು 4-5 ದಿನ ಆದ ಮೇಲೆ ಜಯಂತ್ ಟಿ ಅನ್ನುವಂಥ ವ್ಯಕ್ತಿ ಬರ್ತಾರೆ. ನಾನು ಕೂಡ ಇದೇ ತರದ ಪ್ರಕರಣವನ್ನು ನೋಡಿದ್ದೀನಿ, ನಾನು ಸ್ಥಳ ಮಹಜರಿಗೆ ಹೋಗ್ತೀನಿ ಅನ್ನುವಂಥ ಅರ್ಥದಲ್ಲಿ ಮಾತನಾಡ್ತಾರೆ. ಒಂದಷ್ಟು ಡಾಕ್ಯುಮೆಂಟ್ಸ್ ಅನ್ನ ಇಟ್ಕೊಂಡು ಬರ್ತಾರೆ. ಎಸ್ಐಟಿ ಅಧಿಕಾರಿಗಳನ್ನು ಭೇಟಿ ಆಗ್ತಾರೆ, ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತಾರೆ. ಆದ್ರೆ ಆ ಮನುಷ್ಯ ನಿನ್ನೆ ಮೊನ್ನೆ ತನಕನೂ ಈ ಮಾಸ್ಕ್ ಮ್ಯಾನ್ ನನಗೆ ಗೊತ್ತಿದ್ದಾನೆ, ಈ ಮಾಸ್ಕ್ ಮ್ಯಾನ್ ನನ್ನ ಜೊತೆ ಕಾಂಟ್ಯಾಕ್ಟ್ ನಲ್ಲಿ ಇದ್ದ, ಈತನಿಗೆ ನಮ್ಮ ಮನೇಲಿ 2 ದಿನ ಇರೋದಕ್ಕೆ ಆಶ್ರಯ ಕೊಟ್ಟಿದ್ದೆ, ಆ ಬುರುಡೆನ ನಾನು ನೋಡಿದ್ದೆ, ಬುರುಡೆನ್ ದೆಹಲಿಗೆ ತೆಗೆದುಕೊಂಡು ಹೋಗಿದ್ವಿ, ಬೆಂಗಳೂರಿಗೆ ತಗೊಬಂದಿದ್ವಿ, ಮಂಗಳೂರಿಗೆ ತಗೊಂಡು ಹೋಗಿದ್ವಿ, ಯಾವುದನ್ನು ಹೇಳಿರ್ಲಿಲ್ಲ. ಬಟ್ ಈಗ ಆ ವ್ಯಕ್ತಿ ಎಲ್ಲವನ್ನ ಹೇಳ್ತಾ ಇದ್ದಾನೆ. ಹೌದು, ನಮ್ಮ ಮನೇಲಿ ಆಶ್ರಯ ಕೊಟ್ಟಿದ್ದೆ, 5 ತಿಂಗಳು ಹಿಂದೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ವಿ, ಒಟ್ಟಿಗೆ ಮಾತಾಡಿದ್ದೀವಿ, ಚರ್ಚೆ ಮಾಡಿದ್ದೀವಿ, ಮೆಟೀರಿಯಲ್ ಅಂದ್ರೆ ಬುರುಡೆ ತಂದಿದ್ದ, ಬುರುಡೆ ನೋಡಿದ್ವಿ, ಈ ಬುರುಡೆ ಸುಪ್ರೀಂ ಕೋರ್ಟಿಗೂ ಹೋಗಿತ್ತು, ಎಲ್ಲ ವಿಚಾರವನ್ನ ಹೇಳ್ತಾ ಇದ್ದಾನೆ. ಹಾಗಾಗಿ ಪ್ರಮುಖವಾಗಿ ಆ ವ್ಯಕ್ತಿಯನ್ನು ವಿಚಾರಣೆಗೆ ಒಳಪಡಿಸಬೇಕಾಗುತ್ತೆ, ಜಯಂತ್ ಟಿ ಯನ್ನ. ಯಾಕೆ ಇವ್ರು ಎಲ್ಲರೂ ಒಟ್ಟಿಗೆ ಒಮ್ಮೆಲೆ ಬರಲೇ ಇಲ್ಲ ಅವತ್ತು ಎಸ್ಐಟಿ ಕಚೇರಿಗೆ? ಎಲ್ಲರೂ ಒಟ್ಟಿಗೆ ಬರ್ಬೋದಿತ್ತಲ್ಲ. ಈ ಪ್ರಕರಣ ನಮಗೆ ತುಂಬಾ ದಿನದಿಂದ ನಡೆದಿದೆ, ನಮಗೆಲ್ರಿಗೂ ಕೂಡ ಗೊತ್ತಿದೆ, ನಾವೆಲ್ಲರೂ ಇದಕ್ಕೆ ಸಾಕ್ಷಿ ಹೇಳ್ತೀವಿ, ನಾವೆಲ್ಲರೂ ಇದರಲ್ಲಿ ದೂರುದಾರರು ಅಂತ ಒಟ್ಟಿಗೆ ಬಂದಿದ್ರೆ ಸಮಸ್ಯೆ ಆಗ್ತಿರ್ಲಿಲ್ಲ. ಆದರೆ ಇವರು ಹಾರರ್ ಆ್ಯಂಡ್ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಥರ ಕ್ಷಣಕ್ಕೊಂದು ಟ್ವಿಸ್ಟ್ ಕೊಡ್ತೀನಿ, ಬ್ರೇಕ್ ಆದ್ಮೇಲೆ ಒಂದು ಟ್ವಿಸ್ಟ್ ಕೊಡ್ತೀನಿ, ಇಂಟರ್ವ್ಯೂಲ್ ಆದ್ಮೇಲೆ ಒಂದು ಟ್ವಿಸ್ಟ್ ಕೊಡ್ತೀನಿ, ಹೀರೋ ಬಂದ್ಮೇಲೆ ಒಂದು ಟ್ವಿಸ್ಟ್ ಕೊಡ್ತೀವಿ ಅನ್ನೋ ರೀತಿಯಲ್ಲಿ ಒಬ್ಬರಾದ್ಮೇಲೆ ಒಬ್ಬರು ಬಂದರು. ಎಲ್ಲಕ್ಕಿಂತ ಹೆಚ್ಚಾಗಿ ಒಬ್ರಿಗೊಬ್ರಿಗೆ ಕಾಂಟ್ಯಾಕ್ಟೇ ಇಲ್ಲ, ಒಬ್ರಿಗೊಬ್ರು ಟಚ್ಚಲ್ಲೇ ಇಲ್ಲ, ಅವ್ರು ಯಾರೋ ಇವ್ರಿಗೆ ಗೊತ್ತಿಲ್ಲ, ಇವ್ರು ಯಾರೋ ಅವ್ರಿಗೆ ಗೊತ್ತಿಲ್ಲ ಅನ್ನುವಂಥ ರೀತಿಯಲ್ಲಿ ವರ್ತಿಸಿದ್ದಿದೆಯಲ್ಲ, ಇದು ಸಹಜವಾಗಿ ಏನೋ ಒಂದು ಪ್ಲಾನ್ ಮಾಡಿದ್ದಾರೆ ಅನ್ನುವಂಥ ಒಂದು ಮೆಸೇಜ್ ಪಾಸ್ ಆಗ್ತಾ ಇದೆ. ಇಲ್ಲಿ ಗಿರೀಶ್ ಮಟ್ಟಣ್ಣನವ್ರಿಗೆ ಎಷ್ಟು ಸತ್ಯ ಸುಳ್ಳು ಗೊತ್ತಿಲ್ಲ, ಇಲ್ಲಿ ಚಿನ್ನಯ್ಯ ಎಷ್ಟು ಸತ್ಯ ಸುಳ್ಳು ಗೊತ್ತಿಲ್ಲ. ಜಯಂತ್ ಟಿ ಏನು ಹೇಳಕ್ಕೆ ಹೊರಟಿದ್ದಾರೆ, ಇದು ಷಡ್ಯಂತ್ರನ ಅಥವಾ ಸತ್ಯನೇ ಮಾತಾಡೋಕೆ ಹೋಗ್ತಿದ್ದಾರಾ ಅಥವಾ ಒತ್ತಡದಲ್ಲಿದ್ದಾರಾ, ಯಾವುದೋ ಆಮಿಷಕ್ಕೆ ಒಳಗಾಗಿದ್ದಾರಾ ಗೊತ್ತಿಲ್ಲ. ಕಂಪ್ಲೀಟ್ ಆಗಿ ತನಿಖೆ ಆಗಬೇಕಾಗತ್ತೆ. ಸತ್ಯಾನುಸತ್ಯತೆ ಏನು ಅನ್ನೋದು ಹೊರಗೆ ಬರಬೇಕಾಗತ್ತೆ, ಜಗಜ್ಜಾಹೀರಾಗಬೇಕಾಗತ್ತೆ. ಈ ಚಿನ್ನಯ್ಯ ಗಂಟೆಗೊಂದು ಗಳಿಗೆಗೊಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ, ಈ ಕಡೆ ಜಯಂತ್ ಟಿನೂ ಕೂಡ ಗಂಟೆಗೊಂದು ಗಳಿಗೆಗೊಂದು ಸ್ಟೇಟ್ಮೆಂಟನ್ನು ಕೊಡ್ತಾ ಇರೋದು. ಹಾಗಾಗಿ ಇವ್ರುಗಳ ಮಧ್ಯದಲ್ಲೇ ಜಗಳ ಬಿದ್ದಿದೆಯಾ, ಹೊಂದಾಣಿಕೆ ಅನ್ನೋದು ಇಲ್ವಾ, ಅಥವಾ ಯಾರೋ ಒಬ್ಬರು ಉಲ್ಟಾ ತಿರುಗಿ ಬಿದ್ದುಬಿಟ್ಟಿದ್ದಾರಾ, ಅದಕ್ಕೆ ಇಡೀ ಟೀಮ್ ಡಿಸ್ಟರ್ಬ್ ಆಯಿತಾ? ಅದು ಎಲ್ಲದಕ್ಕಿಂತ ಹೆಚ್ಚಾಗಿ ಇಂಪಾರ್ಟೆಂಟ್ ಆಗಿ ಇವ್ರು ಯಾರು ಈಗ ಕಾಂಟ್ಯಾಕ್ಟ್ನಲ್ಲಿ ಇರೋ ಹಾಗೆಲ್ಲ, ಮಾತಾಡೋ ಹಾಗೆಲ್ಲ, ತಿಮ್ಮರೋಡಿ ಮನೆಗೆ ಹೋಗಂಗಿಲ್ಲ, ಜಯಂತ್ ಟಿ ಮನೆಗೆ ಇನ್ನೊಬ್ರು ಮತ್ತೊಬ್ರು ಹೋಗಂಗಿಲ್ಲ, ಗಿರೀಶ್ ಮಟ್ಟಣ್ಣನವ್ರ ಮನೆಗೆ ಹೋಗಂಗಿಲ್ಲ, ಫೋನ್ ಮಾಡಂಗಿಲ್ಲ, ಒಬ್ರೊಬ್ರು ಕಾಂಟ್ಯಾಕ್ಟಲ್ಲಿ ಯಾರೂ ಇಲ್ಲ. ಯಾರ ಪ್ಲ್ಯಾನ್ ಏನು, ಯಾರ್ದು ಟುಸ್ಪಟಾಕಿ ಆಗಿದೆ, ಯಾರ್ದು ವರ್ಕೌಟ್ ಆಗ್ತಿದೆ, ವಾಟ್ ನೆಕ್ಸ್ಟು, ಏನು ಮಾಡಬೇಕು, ಇದು ಯಾವುದನ್ನು ಮಾತಾಡೋ ಹಾಗಿಲ್ಲ. ಎಲ್ಲ ಅವ್ರವ್ರ ವಕೀಲರನ್ನು ಇಟ್ಕೋಬೇಕು, ಕಾನೂನಾತ್ಮಕವಾಗಿ ಹೋರಾಟವನ್ನು ಮಾಡಬೇಕು. ಅಂಥ ಪರಿಸ್ಥಿತಿಯಲ್ಲಿ ಇವರು ಇಷ್ಟು ಜನ ಇದ್ದಾರೆ. ನೋಡಿ, ಈ ಪ್ರಕರಣ ಯಾಕೆ ಇಷ್ಟರ ಮಟ್ಟಿಗೆ ಸೆನ್ಸೇಷನ್ ಕ್ರಿಯೇಟ್ ಆಗುತ್ತೆ ಅಂತಂದರೆ, ಇದು ಅಂತಿಂಥ ಪ್ರಕರಣ ಅಲ್ಲ. ನೇತ್ರಾವತಿ ನದಿ ತೀರದಲ್ಲಿ ಶವ ಹೂತಿಡ್ಲಾಗಿದೆ ಅಂತ ಒಂದು ಗಂಭೀರವಾದಂಥ ಆರೋಪ.
ಬೆಂಗಳೂರಿನಲ್ಲಿ ಮಹಜರು ವೇಳೆ ಸ್ಫೋಟಕ ಮಾಹಿತಿಗಳು ಕೂಡ ಬಯಲಾಗಿದೆ. ಹಲವು ಮಾಹಿತಿಯನ್ನ ಬಿಚ್ಚಿಟ್ಟಿರುವಂತದ್ದು ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಪ್ರಕರಣ ಕುರಿತು ಹಲವು ಸಂಘಟನೆಯ ಮುಖಂಡರ ಜೊತೆ ಸಭೆ ಬಗ್ಗೆ ಕೂಡ ಮಾಹಿತಿ ನೀಡಲಾಗಿದೆ. ಪ್ರಕರಣದ ಕುರಿತು ಪ್ಲಾನ್ ಆಗಿದೆ ಬೆಂಗಳೂರಿನಲ್ಲಿ ಅಂತ ಹೇಳ್ತಾ ಇದ್ದಾರೆ. ಜಯಂತ್ ಮನೆಯಲ್ಲಿ ಬುರುಡೆ ಕೇಸ್ನ ಮೊದಲ ವಿಡಿಯೋ ಶೂಟ್ ಆಗಿತ್ತು. ನೇತ್ರಾವತಿ ತೀರದಲ್ಲಿ ಶವ ಹೂತಿಟ್ಟಿರುವ ಕುರಿತು ವಿಡಿಯೋ ರೆಕಾರ್ಡ್ ಅನ್ನ ಮಾಡಿದ್ದು ಅಲ್ಲೇನೆ. ಈ ಬಗ್ಗೆ ಮಾಹಿತಿ ಸಂಗ್ರಹಿಸಿರುವಂತಹ ಎಸ್ಐಟಿ ಅಧಿಕಾರಿಗಳು ನೋಡಿ, ಇವರು ಸಾಮಾಜಿಕ ಜಾಲತಾಣದಲ್ಲಿ ಹಲ್ಚಲ್ ಎಬ್ಬಿಸ್ಬಿಡ್ತಾರೆ. ಒಂದೊಂದು ವಿಡಿಯೋಗಳನ್ನ ಬಿಟ್ಬಿಡ್ತಾರೆ. ಅದು ಎಲ್ಲಿ ರೆಕಾರ್ಡ್ ಮಾಡಿದ್ರು ಅಂತ ಗೊತ್ತಿಲ್ಲ. ಆಮೇಲೆ ಮೇನ್ಲಿ ಇವ್ರುಗಳು ಮಾತ್ರ ಈ ಪ್ರಕರಣದಲ್ಲಿ ಇಲ್ಲ ಅನ್ನೋದು ಅನುಮಾನ ಇದೆ. ಇವ್ರ ಹಿಂದೆ ಏನೋ ಒಂದು ಇದೆ, ಯಾವುದೋ ಒಂದು ನಡೀತಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ವಿದೇಶದಿಂದ ಫಂಡ್ ಆಗಿದೆ ಅನ್ನೋದನ್ನು ಕೆಲವರು ಹೇಳ್ತಾರೆ. ಇನ್ನು ಕೆಲವರು ಯಾವುದೋ ಬೇರೆಯವರು ಇವ್ರ ತಲೆಗೆ ತುಂಬ್ತಿದ್ದಾರೆ, ಆಮಿಷ ಒಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಕೆಲವರು ಇವ್ರದ್ದೆಲ್ಲರದು ಒಂದೇ ಉದ್ದೇಶ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಕೆಲವೊಂದಷ್ಟು ಇನ್ವೆಸ್ಟಿಗೇಷನ್ ಮಾಡೋ ಅಂತಹ ಪಿತಾಮಹರು ಹುಟ್ಕೊಂಡು ಬಿಟ್ಟಿದ್ದಾರೆ. ಅವ್ರು IPS, IAS, SIT ಯಾವ್ದಾಗ್ತಿದ್ರು ಪರವಾಗಿಲ್ಲ, ಒಂದು ಯೂಟ್ಯೂಬ್ ಚಾನಲ್ ಇದ್ರೆ ಸಾಕು, ಅವರು ಎಲ್ಲನೂ ಆಗ್ಬಿಡ್ತಾರೆ. ಇವತ್ತು SIT ಆಗ್ಬೇಕಂದ್ರೆ ಇವತ್ತು SIT ಆಗ್ತಾರೆ, ನಾಳೆ IPS ಆಗ್ಬೇಕಂದ್ರೆ IPS ಆಗ್ತಾರೆ. ಹಾಗಾಗಿ ಪ್ರಕರಣದ ಹಾದಿ ತಪ್ಪಿಸುವವರು, ಪ್ರಕರಣದ ದಾರಿ ತಪ್ಪಿಸುವವರು ಅನೇಕ ಮಂದಿ ಇರುವಂತ ಸಂದರ್ಭದಲ್ಲಿ SIT ಒಂದೇ ದಾರಿಯಲ್ಲಿ ಸಾಗಬೇಕಾಗತ್ತೆ, ಹಲವು ಆಯಾಮದಲ್ಲಿ ತನಿಖೆ ಆಗಬೇಕಾಗತ್ತೆ. ಅದು ಯಾರೇ ತಪ್ಪು ಮಾಡಿದ್ರು ಕೂಡ ಅವ್ರಿಗೆ ಶಿಕ್ಷೆ ಆಗಬೇಕಾಗತ್ತೆ, ಸತ್ಯ ಹೊರಗೆ ಬರಬೇಕಾಗತ್ತೆ. ಈ ಪ್ರಕರಣದಲ್ಲಿ ಮೊದಲ ದಿನದಿಂದ ಇಲ್ಲಿವರೆಗೂ ಕನ್ಫ್ಯೂಷನ್ಸ್. ವಿಡಿಯೋ ಬಿಟ್ಟಿದ್ಯಾರು, ಯಾಕೆ ಬಿಟ್ರು, ಹೇಗೆ ಬಿಟ್ರು, ಯಾವಾಗ ಬಿಟ್ರು, ಯಾರು ಒತ್ತಡದಲ್ಲಿ ಬಿಟ್ರು, ಯಾರೆಲ್ಲ ಸೇರಿ ಒಟ್ಟಿಗೆ ವಿಡಿಯೋ ಹರಿಬಿಟ್ರು ಪ್ರಶ್ನೆ ಇದೆ. ಇವರೆಲ್ಲ ಒಟ್ಟಿಗಾಗಿದ್ದು ಯಾವಾಗ, ಇವ್ರನ್ನೆಲ್ಲ ಒಂದು ಮಾಡಿದ್ದು ಯಾವಾಗ, ಎಲ್ಲಿ ಟ್ರೈನ್ ಅಪ್ ತೆಗೆದುಕೊಂಡ್ರು, ಎಲ್ಲಿ ಮಾತುಕತೆ ನಡೆಸಿದ್ರು, ಎಲ್ಲಿ ಮೀಟಿಂಗ್ ಮಾಡಿದ್ರು, ಯಾಕೆ ಪ್ರತ್ಯೇಕವಾಗಿ ಬಂದ್ರು, ಎಲ್ಲವೂ ಕೂಡ ಪ್ರಶ್ನೆ ಇದೆ. SIT ನಿಧಾನವಾಗಿ, ಸಮಾಧಾನವಾಗಿ, ನ್ಯಾಯಸಮ್ಮತವಾಗಿ ತನಿಖೆನ ಮಾಡಬೇಕಾಗತ್ತೆ. ಹಾಗಾಗಿ SIT ಯಾವುದನ್ನು ಬಿಟ್ಕೊಡ್ತಾ ಇಲ್ಲ.